ಒಂದೇ ಮಾತು ನಿಮ್ಮೆಲ್ಲರಿಗೆ ಕೇಳ್ತೀನಿ, ವಾಕ್ಯದ ಪ್ರಕಾರವಾಗಿ ಮೊದಲು ನೀನು ನಡೀತಾ ಇದೆಯಾ? ವಾಕ್ಯದ ಪ್ರಕಾರವಾಗಿ ಕ್ರಮಶಿಕ್ಷಣೆಯಲ್ಲಿದೆಯಾ ನೀನು? ವಾಕ್ಯದ ಪ್ರಕಾರವಾದ ಕ್ರಮೆಯಲ್ಲಿ ಸಹವಾಸದಲ್ಲಿ ನೀನಿದೆಯಾ ನೀನು? ಯೇಸು ಕ್ರಿಸ್ತನು ಹೇಳಿರುವ ಆಜ್ಞೆಗಳ ಪ್ರಕಾರವಾಗಿ ನೀನು ಮಾಡ್ತಾ ಇದೆಯಾ ನೀನು? ಅದೆಲ್ಲ ಮಾಡಲ್ಲ ಇವನಿಗೆ ಏನು ಇಷ್ಟ ಇಲ್ಲ. ಸೇವಕರು ಏನು ಹೇಳಿದ್ರು ಅದು ಇಷ್ಟ ಇರಲ್ಲ. ಸೇವಕರಂತಾನೆ ಒಂದಿನ ಬಂದು ಕಸ ಹೊಡಿಯಪ್ಪ ಅಂದರೆ ಇಷ್ಟ ಇರಲ್ಲ. ಆದರೆ ಇವನು ಫೇಸ್ಬುಕ್ಕಲ್ಲಿ ವಾಕ್ಯ ಹೇಳ್ತಾನೆ. ಸೇವಕರಂತಾನೆ ಸಭೆಯಲ್ಲಿ ಭಾಗಸ್ಥನಾಗಿದ್ದು ದೇವರಿಗೆ ಮಹಿಮೆ ಪಡಿಸುವ ಕಾರ್ಯಕ್ರಮಗಳಲ್ಲಿ ನೀನು ಭಾಗಸ್ಥನಾಗಿರಪ್ಪ ಅಂತಂದರೆ ಇವನಲ್ಲಿ ಬರಲ್ಲ. ಆದರೆ ಯೂಟ್ಯೂಬಲ್ಲಿ ಇವನು ವಾಕ್ಯ ಹೇಳ್ತಾ ಇರ್ತಾನೆ. ಫೇಸ್ಬುಕ್ಕಲ್ಲಿ ಯಾರು ಪ್ರಕಟಿಸಬೇಕು, ಯಾರು ಬೋಧಿಸಬೇಕು? ದೇವರು ಹೇಳಿದ್ದನ್ನು ಕೇಳಿದ್ದವನು, ಅದನ್ನು ಅನುಭವಿಸಿದ್ದವನು, ಅದರದ್ದು ಜ್ಞಾನ ಇದ್ದವನು ಪ್ರಕಟಿಸಬೇಕು, ಬೋಧಿಸಬೇಕು. ನಿನಗೆ ಆ ಅನುಭವ ಇಲ್ಲ, ಆ ಸಭೆಯ ಅನುಭವ ಇಲ್ಲ, ಆ ಸೇವೆಯ ಅನುಭವ ಇಲ್ಲ. ಯೇಸು ಕ್ರಿಸ್ತ